ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಈ ವಾರ ಹೋಗಿ ವಿಲನ್ ಬಂದಾಯ್ತು. ವಿಲನ್ ಏನಾದ್ರು ಮಾಡ್ತಾನೆ, ವೆರೈಟಿಯಾಗಿ ಮಾಡ್ತಾನೆ ಅಂದ್ರೆ ಏನು ಮಾಡ್ತಾ ಇಲ್ಲ. ಅಲ್ಲಿನ ಕಂಟೆಸ್ಟೆಂಟ್ ವಿಲ 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 ಒದ್ದಾಡೋ ತರ ಮಾಡ್ತಾ ಇದಾರೆ ಅಷ್ಟೇ. ಒಬ್ಬೊಬ್ರಿಗೆ ಒಂದು ಟಾಸ್ಕ್ ಎಲ್ಲ ಕೊಡ್ತಾನೆ, ಒಬ್ರನ್ನ ಕರಿತಾನೆ, ಏನೋ ಮಾಡ್ತಾರೆ, ಅವ್ರನ್ನ ಯಾರು ತೆಗಿಬೇಕು, ಕ್ಯಾಪ್ಟನ್ ಯಾರು ಆಗ್ಬೇಕು, ಇನ್ನೊಂದು ಏನೋ ಮಾಡ್ಬೇಕು, ಅದನ್ನ ಯಾರು ಏನು ಮಾಡ್ಬೇಕಂತ ಎಲ್ಲ ಹೇಳ್ತಾ ಇದ್ದಾನೆ. ಬಟ್ ಈಗ ಮಾತ್ರ ಡಿಫ್ರೆಂಟ್ ಆಗಿ ಆಗ್ತಾ ಇದೆ. ಎರಡು ತಂಡಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಅಶ್ವಿನಿ ತಂಡ ಅಂತ ಒಂದು, ಗಿಲ್ಲಿ ತಂಡ ಅಂತ ಒಂದು. ಇದನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಇವರು ರನ್ನರ್ ಅಪ್ ಇನ್ನರಪ್ಪನ ಒಬ್ಬನ ಯಾರನ್ನ ಮಾಡ್ಬೋದು ಅಂತ. ಯಾಕಂದ್ರೆ ಪ್ರತಿ ಸಲ ಗಿಲ್ಲಿ ಅಶ್ವಿನಿ ಅದೇ ತಗೊಂಡ್ಬರ್ತಾ ಇದಾರೆ. ನೋಡ್ತಾ ಇದ್ರೆ ಸಿಂಕ್ ನೋಡ್ತಾ ಇದ್ರೆ ಸ್ವಾಪ್ ಅದೇ ಆಗ್ತಾ ಇದೆ. ಆದ್ರೆ ಈಗ ವಿಷಯಕ್ಕೆ ಬರೋಣ. ಎರಡು ಟೀಮ್ ಮಾಡಿದ್ದಾರೆ. ಅದು ಎರಡು ಟೀಮಲ್ಲೂ ಗಿಲ್ಲಿ ತಂಡ ಅಶ್ವಿನಿ ತಂಡ ಅಂತ. ಆ ಟೀಮಲ್ಲಿ ಇರೋದಾದ್ರೆ ಈ ಸಲ ಕೂಡ ಗಿಲ್ಲಿ, ಕಾವ್ಯ ಮತ್ತು ರಜತ್ ಒಂದೇ ತಂಡದಲ್ಲಿದ್ದಾರೆ ಗುರು ಅಂತ. ಒಂದೇ ತಂಡದಲ್ಲಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಶ್ವಿನಿ ತಂಡ ತಗೊಂಡಾಗ ಅಶ್ವಿನಿ, ಧ್ರುವಂತು, ರಕ್ಷಿತಾ, ಮಾಳು, ಸ್ಪಂದನ, ಸೂರಜ್ ಇರೋನ್ ತಂಡ ಆದ್ರೆ, ಗಿಲ್ಲಿ ತಂಡ ತಗೊಂಡಾಗ ಗಿಲ್ಲಿ, ರಜತ್, ಧನುಷು, ರಘು, ರಾಶಿಕಾ, ಕಾವ್ಯ. ಆಕ್ಚುಲಿ ಗಿಲ್ಲಿ ತಂಡನ ಸೂಪರ್ ಆಗಿದೆ, ಸ್ಟ್ರೆಂತ್ ಇದೆ, ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ರಜತ್ ಇದ್ದಾರೆ, ಧನುಷ್ ಇದ್ದಾರೆ, ರಘು ಇದ್ದಾರೆ, ರಾಶಿಕಾ ಇದ್ದಾರೆ, ಗಿಲ್ಲಿ ಇದ್ದಾರೆ, ಕಾವ್ಯ ಇದ್ದಾರೆ. ಅದೇ ರೀತಿಯಾಗಿ ಅಶ್ವಿನಿ ತಂಡ ತಗೊಂಡಾಗ ಅಶ್ವಿನಿ ಅವರು ಧ್ರುವಂತು, ರಕ್ಷಿತಾ, ಮಾಳು, ಸ್ಪಂದನ, ಸೂರಜ್. ಇದರಲ್ಲಿ ಧ್ರುವಂತು, ಸೂರಜ್, ಮಾಳು ಇದ್ದಾರೆ. ಪರವಾಗಿಲ್ಲ, ಆಲ್ಮೋಸ್ಟ್ ಈಕ್ವಲ್. ಸ್ವಲ್ಪ ಸ್ಟ್ರಾಂಗ್ ಇದೆ ಗಿಲ್ಲಿ ತಂಡ. ಬಟ್ ಈ ತಂಡಗಳಿಗೆ ಏನಂದ್ರೆ ಡೇರ್ ಕೊಡ್ತಾರೆ, ಏನಾದ್ರೂ ಅವ್ರು ತ್ಯಾಗ ಮಾಡಬೇಕು, ಅದೇನಾದ್ರೂ ಕೊಟ್ರೆ ಆ ಕೆಲಸ ಮಾಡಲೇಬೇಕು. ಆ ರೀತಿ ಎರಡು ತಂಡಗಳಿಗೆ ಒಂದು ಡೇರ್ ಇರುತ್ತೆ. ಆ ಒಂದರಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ತಂಡ ಎರಡೂ ಗೆದ್ದಿದೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಮೊದಲೇ ಸಲ ಅಶ್ವಿನಿ ತಂಡ ಗಿಲ್ಲಿ ತಂಡ ಅವರಿಗೆ ಕಾವ್ಯ ಹೇರ್ಗೆ ಕಲರ್ ಹೊಡ್ಕೋಬೇಕು, ಪೇಂಟ್ ಎಲ್ಲ ಮಾಡ್ಕೋಬೇಕು, ಗೋಲ್ಡ್ ಕಲರ್ ಎಲ್ಲ ಮಾಡ್ಬೇಕಂತ ಹೇಳ್ತಾರೆ. ಆ ಕಾರಣಕ್ಕೆ ಅದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಜತ್ ಅವ್ರಿಗೆ ಟ್ಯಾಟ್ ಹಾಕ್ಸ್ಬೇಕಂತೆಲ್ಲ ಒಂದು ಡೇರ್ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ ಆಗಿದೆ. ಇದ್ರ ಪ್ರಕಾರ ನೋಡಿದ್ರೆ ಎರಡು ಟಾಸ್ಕ್ ಈ ವಾರ ಗಿಲ್ಲಿ ತಂಡ ಗೆದ್ದಿದೆ ಅಂತ ಹೇಳ್ಬೋದು. ಇದೇ ಒಂದು ಲೈವ್ ಅಪ್ಡೇಟ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ